ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಬರ ಪರಿಹಾರದ ಫೈಟ್ ತಾರಕಕ್ಕೇರ್ತಾ ಇದೆ. ಬಿಜೆಪಿ ಪ್ರತಿಭಟನೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬರ ಪರಿಹಾರವನ್ನ ಕೇಂದ್ರದಿಂದ ಕೊಡಿಸೋದಕ್ಕಾಗ್ತಾ ಇಲ್ಲ, ಆದ್ರೆ ಪ್ರತಿಭಟನೆಯನ್ನ ನಾಟಕಕ್ಕೋಸ್ಕರ ಮಾಡ್ತಿದ್ದಾರೆ. ಬಿಜೆಪಿಗರಿಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಪರಿಹಾರ ಕೊಡಿಸಿ ಮೊದಲು. ಬಿಜೆಪಿಯವರದು ಕಪಟ ನಾಟಕ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ಹೊರಹಾಕಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಇತ್ತ ಆರ್ ಅಶೋಕ್ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಪರಿಹಾರ ತರೋದಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಅಧಿಕಾರ ಬಿಟ್ಟು ಹೋಗಿ, ನೀವು ಅಧಿಕಾರದಲ್ಲಿದ್ದೀರಿ, ನೀವು ಪರಿಹಾರವನ್ನ ತರಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಶೋಕ್ ಗುಡುಗಿದ್ದಾರೆ. ಅವ್ರಿಗೇನಾದ್ರು ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಅವರು ದೇವೇಗೌಡರು ಎಲ್ಲ MP ಹೋಗಿ ಫಸ್ಟು ಮೇಕೆದಾಟು ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ. ಫಸ್ಟು ಮಾದಾಯಿ ವಿಚಾರದಲ್ಲಿ ಇದನ್ನು ಇದು ಕಳಸಾ ಬಂಡೂರಿ ವಿಚಾರದಲ್ಲಿ ಟೆಂಡರ್ ಕರೆದಿದ್ದೀನಿ, ಅಲ್ಲಿಗೆ ಪರ್ಮಿಷನ್ ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ರಾಜಕಾರಣ ಮಾತಾಡ್ಕೊಂಡು 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟಲ್ಲಿ ಎಲ್ಲ MP ಸೇರಿ ಪಾಸ್ ಮಾಡಿದ್ರು. ಆ ದುಡ್ಡು ಕೊಡಲಿಲ್ಲ. ಅವ್ರಿಗೇನಾದ್ರು ಸ್ವಲ್ಪ ನಾವೇನು ದಡ್ರಂತ ತಿಳ್ಕೊಂಡಿದ್ದಾರೆ ಅವರು. ತಾನು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ, BJP ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡ್ದೋ 1,000 ಕೋಟಿ ಇಟ್ಟರು. ಏನು ಮಾಡಿದ್ರು ಅವರು? ಒಂದು ಚೂರು ಸಹಾಯ ಮಾಡಿದ್ರ? ನಾವು ಕೋರ್ಟಲ್ಲಿ ವಾದ ಮಾಡಿ ತಿರ್ಗಾ ವಾಪಸ್ಸು ಇದನ್ನು ಕಮಿಟಿ ಮುಂದೆ ತಗೊಂಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ನಾವು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಫಸ್ಟು ಕುಡಿಯೋ ನೀರು ಪ್ರಯಾರಿಟಿ. ಕಷ್ಟನೋ ಸುಖನೋ ಬೆಂಗಳೂರಿಗೆ ನೀರನ್ನು ಒದಗಿಸ್ಕೊಡ್ತಾ ಇದ್ದೀವಿ, ಏನು ಸಮಸ್ಯೆ ಇಲ್ಲ. ಬರ ಪರಿಹಾರ ತರಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗಿ. ನಿಮ್ಗೆ ಬರ ಪರಿಹಾರ ತರಕ್ಕೆ ಕೇಂದ್ರದಲ್ಲಿ ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಹೋಗಿ. ಬೇರೆ ಯಾರಾದ್ರೂ ತರ್ತಾರೆ. ನೀವು ಅಧಿಕಾರದಲ್ಲಿ ಕೂತ್ಕೊಂಡು ನಿಮ್ ತರಕ್ಕೆ ಯೋಗ್ಯತೆ ಇಲ್ದವ್ರು ನೀವು, ನಾವಲ್ಲ. ಅಧಿಕಾರ ನಡೆಸ್ತವ್ರು ನೀವು, ನಾವಲ್ಲ ಅಧಿಕಾರ ನಡೆಸ್ತಾ ಇರೋರು. ನೀವು ತರಬೇಕಾಗಿತ್ತು. ಹಿಂದೆ ಕೇಂದ್ರ ಸರ್ಕಾರ, ನಾವು ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ನಾವು ಕೇಂದ್ರದ ಕಡೆ ನೋಡೇ ಇಲ್ಲ. ನಮ್ಮ ರಾಜ್ಯ ಸರ್ಕಾರದ ಹಣದಿಂದ ರೈತರಿಗೆ ಪರಿಹಾರವನ್ನ ನಾವು ಕೊಟ್ಟಿದ್ದೀರಿ. ರೆಕಾರ್ಡ್ಸ್ ಅಲ್ಲಿ ಇದೆ. ಎಲ್ಲಾ ರೀತಿ ಫ್ಲಡ್ ಆದಾಗ, ಬರ ಆದಾಗ ಎಲ್ಲ ಕಡೆ ನಾವು ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ. ನಿಮ್ಗೆ ಯಾಕೆ ಕೊಡಕ್ಕೆ ಯೋಗ್ಯತೆ ಇಲ್ಲ? ನಿಮ್ಮ ಹತ್ರ ಹಣ ಇಲ್ಲ, ಪಾಪರ್ ಆಗ್ಬಿಟ್ಟಿದ್ದೀರಾ. ಪಾಪರ್ ಆಗಿರೋದ್ರಿಂದ ಕುಡಿಯೋ ನೀರಿಗೂ ಹಣ ಕೊಡಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ. ಅದರಿಂದ ನಿಮ್ಗೆ ಕುಡಿಯೋ ನೀರು ಕೊಡಕ್ಕೆ ಯೋಗ್ಯತೆ ಇದ್ರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ಕುಡಿಯೋ ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ. ಇಲ್ಲ, ಬರ ಪರಿಹಾರಕ್ಕೆ ಆ ಥರದ್ದು ಯಾವುದೇ ರೀತಿಯ ಚುನಾವಣಾ ನೀತಿ ನಿಯಮಗಳು ಯಾವುದು ಬರಲ್ಲ ಅಂತ ನನಗಿರುವಂತ ಮಾಹಿತಿ. ಕೆಲಾಮಿಟೀಸ್ಗೆ ಯಾವುದು ಆ ಥರದ್ದು ಬರಲ್ಲ. ಹಿಂದೆ ಕೆಲಾಮಿಟಿಗಳ ಆದಾಗೂ ಕೂಡ ಸರ್ಕಾರ ಫಸ್ಟ್ ಬಿಡುಗಡೆ ಮಾಡ್ತಾರೆ, ಆಮೇಲೆ ಕೇಂದ್ರ ಸರ್ಕಾರ ಅದನ್ನ ಮ್ಯಾಚಿಂಗ್ ಗ್ರಾಂಟು ಅವ್ರದ್ದೇನಿದೆ ಅದನ್ನ ಅವ್ರು ಕೊಡ್ತಾರೆ. ಅದಲ್ದಿರ SDRF ಹಣ ಈಗಾಗಲೇ ಬಂದ್ಬಿಟ್ಟಿದೆ. ಪ್ರತಿ 4 ತಿಂಗಳಿಗೊಂದ್ಸರಿ SDRF ಹಣ ಬಂದು ಅವ್ರ ಕೈ ಸೇರಿದೆ. ಆಲ್ರೆಡಿ ಅವ್ರ ಕೈ ಸೇರಿದೆ SDRF ಹಣ. ಅದರಲ್ಲೂ ಹಣ ಬಿಡುಗಡೆ ಮಾಡ್ಬೋದು. NDRF ಹಣನೂ ಕೂಡ ಕೇಂದ್ರ ಸರ್ಕಾರ ಒಂದೇ ರಾಜ್ಯಕ್ಕಲ್ಲ, ಸುಮಾರು 12-13 ರಾಜ್ಯಗಳಿಗೆ ಬರದ ಡಿಕ್ಲೇರ್ ಆಗಿರೋ ರಾಜ್ಯಗಳಿಗೂ ಹಣ ಕೊಡಬೇಕಾಗಿದೆ. ಎಲ್ಲ ಒಟ್ಟಿಗೆ ಅವರು ತೀರ್ಮಾನ ಮಾಡಿ ಕೊಡುವಂಥದ್ದು ಪದ್ಧತಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಡಿಸೆಂಬರ್ ಅಲ್ಲಿ ಹಣ ಬಿಡುಗಡೆ ಮಾಡಿದ್ವಿ. ರೈತರಿಗೆಲ್ಲ ಏನು ಬೆಳೆ ಹಾನಿ ಆಗಿತ್ತು ಅದಕ್ಕೆಲ್ಲ ಡಿಸೆಂಬರ್ ಅಲ್ಲಿ ಹಣ ಪೂರ್ತಿ ಹಣ, ಒಂದು ನಯಾ ಪೈಸನು ಪೆಂಡಿಂಗ್ ಇಲ್ದಾಗ ಎಲ್ಲ ಹಣ ಬಿಡುಗಡೆ ಮಾಡಿದ್ವಿ. ಮುಖ್ಯಮಂತ್ರಿ ಆಗಿದ್ದಾರಲ್ಲ,